ಆಯ್ತಾ ಓಕೆ ಸರ್. ಓಕೆ ಸರ್. ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುವರ್ಣ ನಾಣಸಮ್ ಅವರೇ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರೇ, ಅದೇ ರೀತಿ ಈ ಪಂಚಾಯತಿನ ಉಪಾಧ್ಯಕ್ಷರಾದ ಕೃಷ್ಣಣ್ಣನವರೇ, ಅದೇ ರೀತಿ ನಮ್ಮ ತಟ್ಟನಗುಂಟು ಮಂಜಣ್ಣವರೇ, ಶಂಕರಯ್ಯನವರೇ, ಕೀಲಹಳ್ಳಿ ಶಂಕರಯ್ಯನವರೇ, ಮತ್ತು ದೇವರಸುಂದರ ಮಂಜು ಅವರೇ, ಕೀಲಹಳ್ಳಿ ಅದಿರವರೇ, ಮತ್ತು ನಮ್ಮ ಆನಂದನವರೇ, ಮತ್ತು ಶ್ರೀನನ್ನ ಕುತ್ತೇರಿ ಶ್ರೀನನ್ನವರೇ, ಮತ್ತು ನಮ್ಮ ಯಲಗಂಡಲ್ಲಿ ನಾರಾಯಣಸ್ವಾಮಿ ಅವರೇ, ಮತ್ತು ನಮ್ಮ ಕಂಬೇಟಿ ನಾರಾಯಣಸ್ವಾಮನವರೇ, ಮತ್ತು ನಮ್ಮ ಕಾಂತಾಜ್ಞವರೇ, ಮತ್ತು ಈಗ ನಮ್ಮ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಅನುದಾನವನ್ನು ಮೊದಲ ಬಾರಿಗೆ ನಾನು ಬಂದಾಗಿಂದ 2020 ನಾವು ಬಂದಿತ್ತು. 2025 ಮುಗೀತು, 26 ಆಯಿತು. ನಾನು ನಿಜವಾಗ್ಲೂ ಇವತ್ತು ಸಂತೋಷವಾದ ನನ್ನ ಸುದ್ದಿ. ನನಗೆ ಇವತ್ತು ದಿನ ಪ್ರತಿಯೊಂದು ಕಂಪಲ್ಸರಿ ಯಾರನ್ನಾಗ್ಲಿ, ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ, ಅಧ್ಯಕ್ಷರಾಗ್ಲಿ, ಕಂಪಲ್ಸರಿ ಅವರಿಗೆ ಅವರ ಯಾವ್ದು ಅನುದಾನ ಬಂದ್ರೆ ಅವ್ರಿಗೆ ಮುಗಿಸಿ ಪ್ರತಿಯೊಬ್ಬರಿಗೂ ಅಷ್ಟೇ. ಇವತ್ತು ನನಗೆ ಮಕ್ಕಳು ಓದೋರ್ಗಾಗ್ಲಿ ಮತ್ತೆ ಅಲ್ಲಿಗೆ ಹೊಡೆಯೋರ್ಗಾಗ್ಲಿ, ಒಂದು ಕಾರ್ಯಕ್ಕಾಗ್ಲಿ ತುಂಬಾ ಒಂದೊಂದು ಊರಲ್ಲಿ ಇರಲ್ಲ, ಯಾರನ್ನೋ ಕರ್ಸ್ಬಿಟ್ಟು ಹೊಡಿಬೇಕು ಅಂತ ಈ ತರ ನಾವು 10 ಅಲ್ಲಿಗೆ ಒಂದು ಊರಿಗೆ 5 ಅಲ್ಲಿಗೆ ಕೊಟ್ಟರೆ ಕೂಡ ಯಾರೋ ಒಬ್ರು ಹೊಡಿತಾರೆ. ಇದ್ರೇಗಿನ್ನ ಕರ್ಕೊಂಡ್ಬಂದು ಹೊಡ್ಸ್ಬೋದು. ನನ್ಗೆ ಒಳ್ಳೆ ನಿಜವಾಗ್ಲೂ ಇವತ್ತು ಇದು ಕೇಳ್ಬಿಟ್ಟು ಒಳ್ಳೆ ನನಗೆ ಇದಾಗ್ತಾ ಇದೆ. ನನಗೆ ಸಂತೋಷ ಸುದ್ದಿ ಇವತ್ತು. ಈ ತರ ಕಂಪಲ್ಸರಿ ಯಾರನ್ನ ಬರ್ಲಿ ಇದೆ. ನಮ್ಮ ಫಸ್ಟ್ ಅಲ್ಲಿ ಅಧ್ಯಕ್ಷ ಆಗಿರೋ ಕಾಮನೂರು ಬಾಬಾನಾಗ್ಲಿ, ಸೀನನಾಗ್ಲಿ, ಮತ್ತೆ ನಮ್ಮ KTN ಆಗ್ಲಿ, ಮತ್ತೆ ನಾರಾಯಣಸ್ವಾಮನವರಾಗ್ಲಿ, ನಮ್ಮ ಕೃಷ್ಣನಾಗ್ಲಿ, ಪ್ರತಿಯೊಬ್ಬರು ಯಾರು ಆಗಿದ್ರು ಇಲ್ಲಿ ಒಮ್ಮತ್ತಾಗಿಂದ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. 5 ವರ್ಷ ತುಂಬಾ ಯಾವ ತರ ಹೋಯ್ತಪ್ಪ 5 ವರ್ಷ ನನ್ಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಅವಧಿ ಮುಗ್ದು ಬಂತು ನಮ್ಗೆ. ಆ ತರ ಎಲ್ಲರೂ ಒಂದೇ ತಾಯಿ ಮಕ್ಕಳ ತರ ನಾವು ಹೋಗಿದ್ದು. ಇನ್ನು ಯಾರನ್ನ ಬರ್ಲಿ ಒಂಥರ ಪಂಚಾಯತಿ ಈ ತರನೇ ಎಲ್ರು ನಾವ್ ಯಾವ ತರ ಇದ್ವಿ. ಈ ಸಲ ಕಮಿಟಿ ಒಳ್ಳೆ ಕಮಿಟಿ ಹೇಳ್ಕೊಬೋದು. ಅಲ್ಲಿ ಎಲ್ರು ಒಂದೇ ತಾಯಿ ಮಕ್ಕಳ ತರ ಹೋಗಿದ್ವಿ. ಇಷ್ಟವರೆಗೂ ಹೇಳ್ಕೊಂಡು ಪಂಚಾಯತಿ ನಾವು 5 ವರ್ಷನು. ಇನ್ನು ಮುಂಚೆ ಯಾರನ್ನ ಬರ್ಲಿ ಈ ತರನೇ ಹೋಗ್ರಿ ಎಲ್ರು ಒಂದ್ ತಾಯಿ ಮಕ್ಕಳ ತರ. ಯಾರು ಇದ್ ಮಾಡ್ಬೇಕ್ರಿ, ಪ್ರತಿಯೊಬ್ಬರಿಗೆ ಹೇಳ್ತಾರೆ ಏನಂದ್ರೆ ಅವ್ರ ಅನುದಾನ ಅವರಿಗೆ ಹೊಂದಿಸಿ ಅವ್ರಿಗೆ ಕೊಡ್ರಿ. ಈ 2 ಮಾತು ಮಾತಾಡೋದಕ್ಕೆ ಎಲ್ರು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಅದೇ ರೀತಿ ನಮ್ಮ ವಾಟರ್ ಮ್ಯಾನ್ಗಳಿದಾರಲ್ಲ ಕೆಳಗೆಲ್ರು, ಅವ್ರ ಫಸ್ಟ್ ಧನ್ಯವಾದಗಳು ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. 26, 27ನೇ ಏನು ಈ ಒಂದು SC ST ಒಂದು ಅನುದಾನವನ್ನು ಏನು ನಮ್ಮಲ್ಲಿ ಬರ್ತಕ್ಕಂಥ ಏನು ಒಂದು SC STಗೆ ಮೀಸಲಾತಿ ನೀಡಬೇಕು, ಏನು ನಾವು ಕಲೆಕ್ಷನ್ ಮಾಡ್ತಕ್ಕಂಥ ವಸೂಲಿಯಲ್ಲೇ ಏನು ಒಂದು ತೆರಿಗೆಯಲ್ಲೇ SC STಗೆ ಒಂದು ಪಾಲ ನೀಡಬೇಕು ಅಂತ ಕಾನೂನು ರೀತಿಯ ಅಡಿಯಲ್ಲೇ ಹೇಳಿದಾಗ ಪ್ರತಿಯೊಬ್ಬರು ಸದಸ್ಯರು ಇದರಿಗೆ ಒಮ್ಮತ ಕೊಟ್ಟು ಮೊದಲನೇ ಬಾರಿಗೆ ನಮ್ಮ ಪಂಚಾಯತಿಯ ಎಲ್ಲ 17 ಹಳ್ಳಿಗಳು 20 ಸದಸ್ಯರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಪಂಚಾಯತಿಯಲ್ಲಿ ಇದುವರೆಗೆ ಯಾರೇ ಆಗ್ಬೋದು
ಯಾವುದೇ ಜಾತಿ ಭೇದ ಪಕ್ಷ ಭೇದ ಯಾವುದೇ ಇದ್ರೂ ಕೂಡ ಅದನ್ನೆಲ್ಲ ಮರೆತು ಒಂದು ಒಗ್ಗಟ್ಟಾಗಿ ಪಂಚಾಯತಿಯನ್ನು ಮುನ್ಸೂಚನೆಯಲ್ಲಿ ತಗೊಂಡೋಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಕ್ಕಂತ PDO ಸಾರು ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಮನಹಳ್ಳಿ ಕೃಷ್ಣಣ್ಣವರು, ನಮ್ಮ ಕೀಲೊಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತ ಶಂಗರಾಯಣ್ಣವರು, ನಮ್ಮ ಮತ್ತೂರು ಗ್ರಾಮ ಪಂಚಾಯತಿ ದೇವರ ಸಮುದ್ರ ಮಂಜಣ್ಣವರು, ಹಾಗೂ ಗುಟ್ಲೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆನಂದ್ ಅವರು, ನಮ್ಮ ಬೆಳ್ಳಂಬಲ್ಲಿ ಗ್ರಾಮ ಪಂಚಾಯತಿ ಶ್ರೀಮತಿ ಕವಿತಾ ಮಂಜಣ್ಣವರು, ಹಾಗೂ ನಮ್ಮ ಮಲಪನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೂರು ಸದಸ್ಯ ಆಗಿರ್ತಕ್ಕಂಥ ನಮ್ಮ ಕಾಂತಕ್ಕ ಯಲ್ಲಪ್ಪನವರು, ಹಾಗೂ ಕಮದಟ್ಟಿ ಗ್ರಾಮದ ಶ್ರೀದೇವಿ ನಾಣಸಮ್ಮನ ಗ್ರಾಮ ಪಂಚಾಯತ್ ಸದಸ್ಯರು ಅವರು, ಹಾಗೂ ನಮ್ಮ ಜಮನಹಳ್ಳಿ ಗ್ರಾಮದ ಪ್ರೇಮ ನಾಣಸವರ, ಹಾಗೂ ಮತ್ತೂರು ನಮ್ಮ ಕೀಳೊಳ್ಳಿ ಗ್ರಾಮದ ರಾಮಣ್ಣವರು, ಅವರು ಸೊಸೆಯಾಗಿರ್ತಕ್ಕಂಥ ರಮಾ ಅವರು, ಹಾಗೂ ನಮ್ಮ ಪುತ್ತೇರಿ ರೇಣುಕಾ ಶ್ರೀನಿವಾಸ್ ಅವರು, ಹಾಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅನ್ಸುತ್ತಾ ಏನು ಇವತ್ತೊಂದು ದಿವಸ ನಾವು ಒಂದು ತಮಟೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಆ ಒಂದು ತೆರಿಗೆ ವಸೂಲಿಯಲ್ಲಿ ನಾವು ಇರ್ತಕ್ಕಂಥ ಎಲ್ಲರೂ ಒಮ್ಮತ್ತಿಂದ ಯಾವುದೇ ಒಂದು SC/ST ಅಂದಾಗ ಇದುವರೆಗೆ ಹೇಳ್ಬೇಕಂದ್ರೆ ಇದುವರೆಗೂ ಯಾವುದು 30 ಪಂಚಾಯತಿಗಳಲ್ಲಿ ಯಾವುದೇ ಕೊಟ್ಟಿದಾರಂತ ಕೂಡ ನಮ್ಗೆ ಇದಾಗಿಲ್ಲ. ನಮ್ಮ ಪಂಚಾಯತಿ ಒಂದು ತೀರ್ಮಾನ ಎಲ್ಲರೂ ಇವರೊಟ್ಟಿಗೆ ಕೂತ್ಕೊಂಡು ಈ ಪಂಚಾಯತಿಯಲ್ಲಿ ಒಂದು SC/ST ಬರ್ತಕ್ಕಂಥ ಅನುದಾನವನ್ನು ಮೀಸಲಾತವನ್ನು ಪ್ರತಿಯೊಂದು SC/STಗೆ ಸೇರಬೇಕು ಅಂತ ಖಡಾಖಂಡಿತವಾಗಿ ಅವರು ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡು ಇವತ್ತಿನ ದಿವಸ ಏನು ಒಂದು ತಮಟೆ ಆಗ್ಬೋದು, ಮತ್ತೆ ವಿದ್ಯಾಭ್ಯಾಸರಿಗೆ ಮಕ್ಕಳಿಗಾಗ್ಬೋದು, ಏನೋ ನಾವು ವಿದ್ಯಾಭ್ಯಾಸಕ್ಕೆ ಒಂದು ಪೆನ್ನಿನ ಮೂಲಕ ಆಗ್ಬೋದು ಅಥವಾ ಒಂದು ಬುಕ್ಕಿನ ಮೂಲಕ ಸಹಾಯವನ್ನು ಪಂಚಾಯತಿ ಮುಖಾಂತರ ಕೊಡ್ತಕ್ಕಂಥ ಈಗ ಏನು 17 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಒಂದು ಟ್ಯಾಕ್ಸ್ ನಮ್ಮ ಮೇಲ್ಗಡೆ ಒಂದು ಬಿಲ್ಡಿಂಗ್ ಅನ್ನು ಸಹ ಇದೇ ಒಂದು ಕಮಿಟಿ ಎಲ್ಲರೂ ಸಹ ಒಂದು ಬಿಲ್ಡಿಂಗ್ ಅನ್ನು ಕಟ್ತಾ ಇದ್ದೀವಿ. ಅದೇ ಒಂದು ಅತಿ ಶೀಘ್ರದಲ್ಲಿ ಅದು ಆಗ್ತದೆ. ಏನು ನಮ್ಗೆ ಬರ್ತಕ್ಕಂಥ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಲ್ಲರೂ ಅನ್ಕೋಬಹುದು. ಸಾರ್ವಜನಿಕ ಅಂತಾರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಅಂತಾರೆ ನಮ್ಮ ಕ್ಲೀನಿಂಗ್ ಇಲ್ಲ ಅದಿಲ್ಲ ಇದಂತ. ನಿಜವಾಗ್ಲೂ ಹೇಳ್ತಾ ಇದ್ವಿ. ಇವತ್ತು ನಾವು ಘಂಟಾಘೋಷ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಪಾಲುದಾರಿಕೆ ಏನು ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ 46 ಲಕ್ಷ ಅನುದಾನ ಕೇಂದ್ರ ಸರ್ಕಾರ ಇದುವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ. ನಿಜವಾಗ್ಲೂ ಹೇಳ್ತಾರೆ ಹಳ್ಳಿಗಳಲ್ಲಿ ಪಂಚಾಯತಿಗೆ ಬರ್ತಾ ಇದೆ, ಏನ್ ಮಾಡಿದ್ರು ತಿಂದಾಕಿದ್ರ ಅಂತ ಹೇಳ್ಕೋಬಹುದು. 100 ಜನ ಹೇಳ್ಕೋಬಹುದು. ಈ ಅನುದಾನ ಬಂದು 6 ತಿಂಗಳು ಆಗ್ಬೇಕಾಗಿತ್ತು, ಇದುವರೆಗೂ ಬಂದಿಲ್ಲ. ಇನ್ನು 2026 ಏಪ್ರಿಲ್ ಬಂದ್ರೆ ಅದು ಸಹ ಇನ್ನು 3 ತಿಂಗಳಲ್ಲಿ ಮತ್ತೆ ಅನುದಾನ ಬರ್ಬೇಕು ಕೇಂದ್ರ ಸರ್ಕಾರದ. ಬರೋ ಮುನ್ಸೂಚನೆ ಇಲ್ಲ, ಇದು ಬರ್ತದ ಬರಲ್ಲ ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಏನು ನಮ್ಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ವಸೂಲಲ್ಲಿ ಸಹ ನಾವು ಬಿಲ್ಡಿಂಗು ಕಟ್ತಾ ಇದೀವಿ. ಮತ್ತೆ ಒಬ್ಬ ನಾವು ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ನೀರಾಗ್ಬೋದು ಯಾವುದೇ ಸಮಸ್ಯೆ ಆಗ್ಬೋದು, ಅದರಲ್ಲಿ ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ಕೊಂಡು ಹೋಗಿ ಬಿಲ್ಡಿಂಗ್ ಆಗ್ಲಿ ಅಂತ ಎಲ್ಲರೂ ಒಮ್ಮತ್ತಿಂದ ಹೇಳಿದಾಗ ಆ ಒಮ್ಮತ್ತಿಗೆ ನಾವು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಅನುದಾನ ಯಾವತ್ತು ಬಿಡುಗಡೆ ಆಗಿಲ್ಲ, ಅವತ್ತು ಇರೋದ್ರಲ್ಲೇ ನಾವು ಸರಿಪಡಿಸ್ಕೊಂಡು ಇಷ್ಟೊಂದು ನಾವು ಒಂದು ತಮಟೆಗೆ ಒಂದು SC/STಗೆ ಒಂದು ಬಿಲ್ಡಿಂಗ್ ಅಂತ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ಮಾತಕ್ಕೆ ವಿರಾಮ ಕೊಡ್ತೀನಿ. ಜೈ ಹಿಂದ್.